ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಹಾಗಲಕಾಯಿ ಸಾಂಬಾರು. ಇದು 2ರಿಂದ 3 ರೀತಿಗೆ ಯೂಸ್ ಆಗುತ್ತೆ. ಇದೇ ರೀತಿ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಕಹಿನೂ ಸ್ವಲ್ಪ ಕಡಿಮೆ ಬರುತ್ತೆ. ಆದಷ್ಟು ಕಹಿ ಕಡಿಮೆ ಬರುತ್ತೆ, ಲೈಟಾಗಿ ಬರುತ್ತೆ. ಅದು ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ನಾನು 10ರಿಂದ 12 ಹಾಗಲಕಾಯಿ ತೊಗೊಂಡಿದ್ದೀನಿ. ನೀವು ಅಷ್ಟೊಂದು ತೊಗೊಳಕ್ಕೆ ಹೋಗಬೇಡಿ. ನಮಗೆ ಸ್ವಲ್ಪ ಕಹಿ ಜಾಸ್ತಿ ಇದ್ರೂ ನಾವು ತಿಂತೀವಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ. ಹಾಗಲಕಾಯಿ ಅಂದಿದ ತಕ್ಷಣ 3 ಮೈಲಿ ದೂರ ಓಡೋಗೋದೇನು ಬೇಡ. ಈ ರೀತಿಯಾಗಿ ಮಾಡಿ ನೋಡಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಣ್ಣಾಗಿದ್ದರೆ ಸೆಂಟ್ರಲ್ಲಿ ಬೀಜ ತಕ್ಕೊಳ್ಳಿ, ಕಾಯಿ ಇದ್ದರೆ ಏನು ತೊಂದರೆ ಇಲ್ಲ, ಅದೇ ರೀತಿ ಇರಲಿ. ನೋಡಿ, ನಾನೀಗ ಒಂದು ಪಾತ್ರೆ ಒಳಗಡೆ ಈಗ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಆದಷ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕೆ ಅಂದರೆ ಈಗ ನಾನು ಆಮೇಲೆ ಹೇಳ್ತೀನಿ ಯಾಕೆ ಅಂತ ಹೇಳ್ಬಿಟ್ಟು. 1ರಿಂದ 1.5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1ರಿಂದ 1.5 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 1 ಟೇಬಲ್ ಸ್ಪೂನಷ್ಟು ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದು ಲೈಟ್ ಬ್ರೌನ್ ಆಗಲಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಜಾಸ್ತಿ ಬ್ರೌನ್ ಕಲರ್ಗೆ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡಿದ್ದೀನಿ. ಇದು ಜಾಸ್ತಿ ಬ್ರೌನ್ ಕಲರ್ಗೆ ಬಿಡಬೇಡಿ, ಲೈಟ್ ಬ್ರೌನ್ ಕಲರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಇದು, ಸುಮ್ಮನೆ ಕೈಯಲ್ಲಿ ಜಜ್ಕೊಂಡಿರ್ತಕ್ಕಂಥದ್ದು. ಜಜ್ಜಿ ಹಾಕಿದ್ದೀನಿ. ಒಂದು 4ರಿಂದ 5 ಬೆಳ್ಳುಳ್ಳಿ, 1 ಹೆಬ್ಬೆಟ್ಟು ಬೆಳಗಾತ್ರದಷ್ಟು ಶುಂಠಿ ಮತ್ತು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು, 5ರಿಂದ 6 ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನೀವು ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಏನು ಹೇಳಿದ್ದೆ ನಾನು, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಬಿಳಿ ಎಳ್ಳನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಲೈಟಾಗಿ ಅದ್ರ ಸ್ಮೆಲ್ ಘಮ ಬಂದಿದ ತಕ್ಷಣ ನಾವು ಏನು ಹೇಳಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇಷ್ಟು ಹಾಕಿದ್ದಾದ ನಂತರ ನಾನೇನು ತೊಗೊಂಡಿದ್ದೆ ಹಾಗಲಕಾಯಿನ, ಆ ಹಾಗಲಕಾಯಿ ಪೀಸ್ನ ಇದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪದೇ ಪದೇ ಇದನ್ನು ತಿರುತ್ತಲೇ ಇರಬೇಕು. ಯಾಕೆ ಅಂದರೆ ನಾವು ಮೊದಲೇ ಹಾಕಿರ್ತಕ್ಕಂಥ ಕಡಲೆಬೇಳೆ, ಉದ್ದಿನಬೇಳೆ, ಎಳ್ಳು ಏನಿದೆ ಅದು ಸೀದ್ಬಿಡುತ್ತೆ. ಹಾಗಲಕಾಯಿ ಎಣ್ಣೆ ಒಳಗಡೆ ಒಂದು 50% ಅಷ್ಟು ಫ್ರೈ ಆಗೋವರೆಗೂ ತಿರುತ್ತಾ ಇರೋಣ. ಆಮೇಲೆ ವಾಟ್ರ್ ಆ್ಯಡ್ ಮಾಡಿದ ಮೇಲೆ ಅದು ಸಿಯಲ್ಲ. ಓಕೆನಾ? ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಲೇ ಇರಬೇಕು. ನಾವು ಓಪನ್ನಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಕಹಿನೂ ಅಷ್ಟಾಗಿ ಕಾಣೋದಿಲ್ಲ ನಿಮಗೆ. ನೋಡಿ, ಇದು ನಾವಿವಾಗ ನೈಟು ಸಾಂಬಾರು ಮಾಡ್ಕೊಂಡ್ವಿ ಅಂದರೆ ಇದನ್ನು ಮುದ್ದೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು 50% ಅಷ್ಟು ನಾವು ಹಾಗೆ ಇಟ್ಕೊಂಡ್ರೆ ಬೆಳಿಗ್ಗೆ ದೋಸೆ, ರೊಟ್ಟಿ, ಚಪಾತಿಗೆ ತುಂಬ ಸಖತ್ತಾಗಿರುತ್ತೆ. ಬೆಳಿಗ್ಗೆ ತಿಂತಿರಲ್ಲ ನೀವು, ಅದರಲ್ಲಿ ಕಹಿನೇ ಇರಲ್ಲ, ಕಹಿನೇ ಬರಲ್ಲ. ಈ ರೀತಿಯಾಗೆ ಮಾಡಿ ನೋಡಿ, ಈ ಥರ ಮಾಡಿ. ಈಗ ನಾನು 1 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿಬಿಟ್ಟು, ಅಂದರೆ ಎಣ್ಣೆಯಲ್ಲಿ ಒಂದು 40 to 50% ಅಷ್ಟು ಹಾಗಲಕಾಯಿ ಬೆಂದಿದ್ದಾದ ಮೇಲೆ 1 ಗ್ಲಾಸ್ನ ನೀರನ್ನ ಆ್ಯಡ್ ಮಾಡಿ, ಇಲ್ಲಿವರೆಗೂ ನಾವು ಯಾವಾಗಲೂ ತಿರುತ್ತಾ ಇರಬೇಕು. ನೀರು ಆ್ಯಡ್ ಮಾಡಿದ ಮೇಲೆ ಅಷ್ಟೊಂದು ಇದಿರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಸ್ವಲ್ಪ ಫ್ರೈ ಆಗಲಿ. ನೋಡಿ, ಲೈಟಾಗಿ ಈಗ ಇನ್ನೂ ಫ್ರೈ ಆಗಿಲ್ಲ. ಈಗ ನೀರು ಆ್ಯಡ್ ಮಾಡಿದ ನಂತರ ನಾನು ಇದನ್ನು ಒಂದು ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು 3ರಿಂದ 4 ನಿಮಿಷದಷ್ಟು ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ನೀಟಾಗಿ ಇದೇ ರೀತಿ ಫ್ರೈ ಮಾಡಿದ್ರೆ ನಮಗೆ ಕಹಿನೂ ಕಡಿಮೆ ಆಗುತ್ತೆ ಮತ್ತು ತಿನ್ನೋಕ್ಕೆ ಹಾಗಲಕಾಯಿ ಅಂದರೆ 3 ಮೈಲಿ ದೂರ ಓಡೋಗೋರಿಗೆ, ಬೆಟ್ಟದ ಮೇಲೆ ಕೂತ್ಕೊಳ್ಳೋರಿಗೆಲ್ಲ ಈ ರೀತಿ ಮಾಡಿದ್ರೆ ಹಾಗಲಕಾಯಿ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಳಿಗಾಲದಲ್ಲಂತೂ ಇನ್ನೂ ತುಂಬ ಒಳ್ಳೆಯದು. ನಾನೀಗ ಇದಕ್ಕೆ ಹುಳಿ ಟೊಮೊಟೊ 4ರಿಂದ 5 ಹಚ್ಚಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಹಾಗಲಕಾಯಲ್ಲಿರ್ತಕ್ಕಂಥ ಕಹಿನ ಕಡಿಮೆ ಮಾಡಿಸುತ್ತೆ. 2ರಿಂದ 3 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕಾಯಿನ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿದ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಮತ್ತು 2ರಿಂದ 3 ಟೇಬಲ್ ಸ್ಪೂನಷ್ಟು ಮನೆಯಲ್ಲಿ ಆಡಿರ್ತಕ್ಕಂಥ ಮಸಾಲೆ ಪುಡಿ, 2 ಚಿಟಿಕೆಯಷ್ಟು ಅರಿಶಿಣ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಈ ರೀತಿ ಮಾಡಿ ಮತ್ತೆ ಇದನ್ನೇ ತಿನ್ನಬೇಕು ಅನ್ನಿಸುತ್ತೆ. ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಇದನ್ನು ಅರ್ಧ ಮಿಕ್ಸ್ಕೊಂಡು ಬೆಳಿಗ್ಗೆ ತಿನ್ನಬೇಕು ನೀವು. ಆಗ ಚಪಾತಿ ರೊಟ್ಟಿಗೆ ತುಂಬ ಸಖತ್ತಾಗಿ ಕಹಿ ಇರಲ್ಲ, ಯಾವುದೇ ರೀತಿಯ ಕಹಿ ಇರಲ್ಲ, ಒಳ್ಳೆ ಮಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ಆಗಲೇ ಮೆಣಸಿಕಾಯಿ ಹಾಕಿರೋದ್ರಿಂದ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲ 3/4 ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ಆ್ಯಡ್ ಮಾಡಿದ ಮೇಲೆ ನಮಗೆ ನೀರು ಎಷ್ಟು ಬೇಕು ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದಾದ ನಂತರ ನಾವೀಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಬೇಕಾದಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಮತ್ತೆ ಮೀಡಿಯಮ್ ಫ್ಲೇಮ್ಗೆ ಇಟ್ಟು
ಸ್ಟವ್ನ ಕವರ್ ಮಾಡೋಣ. ಒಂದು ಪ್ಲೇಟ್ನ ಚೆನ್ನಾಗಿ ಕುದಿಬೇಕಿದು, ಅಂದರೆ ಕುದಿಬೇಕು, ಚೆನ್ನಾಗಿ ಬೇಯಬೇಕು. ಆ್ಯಕ್ಚುಲಿ ಹಾಗಲಕಾಯಿ ಅಂದರೆ ಹಳ್ಳಿ ಕಡೆ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಸಿಟೀಲಿ ಮಾತ್ರ ಹಾಗಲಕಾಯಿ ಅಂದರೆ ಹೆದರ್ಕೋತಾರೆ. ನೋಡಿ, ಈಗ ನಾನು ಉಪ್ಪು ಎಲ್ಲ ಆ್ಯಡ್ ಮಾಡಿದ ನಂತರ ಇದನ್ನ ಪ್ಲೇಟ್ನ ಕವರ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಓಪನ್ ಮಾಡಿದ್ದೀನಿ. ಇನ್ನೂ ಬೆಂದಿಲ್ಲ ಇದು. ಒಂದು 3-4 ನಿಮಿಷ ಆದಮೇಲೆ ಪ್ಲೇಟ್ ಕವರ್ ಮಾಡೋದು, ಮತ್ತೆ ತಿರುವುದು, ಮತ್ತೆ ನಾವು ಪ್ಲೇಟ್ನ ಕವರ್ ಮಾಡೋದು. ಈ ರೀತಿಯಾಗಿ ಒಂದು 90% ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಮೊದಲೇ ಹೇಳಿದ್ದು ಮಾತ್ರ ಎಚ್ಚರಿಕೆ ಇರಲಿ. ನಾವು ಕಡಲೆಬೇಳೆ, ಉದ್ದಿನಬೇಳೆ ಏನು ಹಾಕಿದ್ದೆ ಎಳ್ಳು, ಅದು ಸೀಬಾರ್ದು. ಲೈಟ್ ಘಮ ಬರ್ತಿದ್ದಂಗೆ ನಾವು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು. ನಾನು ಹೆಬ್ಬೆಟ್ಟು ಬೆಳ್ಳು ಗಾತ್ರದಷ್ಟು ಬೆಲ್ಲ ಮತ್ತು ಒಂದು ಚಿಕ್ಕ ಮುಷ್ಟಿವಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ನಾನು ಪ್ಲೇಟ್ನ ಕವರ್ ಮಾಡ್ತಾಯಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಆಡ್ತಾ ಹೋದರೆ ನಮಗೆ, ನಾನು ಯಾಕೆ ಓಪನ್ ಪಾತ್ರೆಯಲ್ಲಿ ಮಾಡಿ ಅಂತ ಹೇಳ್ತಾ ಇದ್ರಿ ಅಂದರೆ, ನಾವು ಏನು ಆವಿ ಹೋಗುತ್ತಲ್ಲ ಅದರಲ್ಲಿ ಕಹಿ ಅಂಶ ಹೊರಟೋಗ್ಬಿಡುತ್ತೆ. ನೋಡಿ, ನಾನು ಪ್ಲೇಟ್ ಮುಚ್ಚಿ ಮತ್ತೆ ಓಪನ್ ಮಾಡಿದ್ದೀನಿ. ಈಗ ನಮಗೆ 60-70% ಅಷ್ಟು ಹಾಗಲಕಾಯಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ನೀರು ನಿಮಗೆ ಕಡಿಮೆ ಅನಿಸಿದ್ರೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತಿದೆ. ಒಂದೇ ಒಂದು ಗ್ಲಾಸು ನಾನು ಬಿಸಿ ನೀರು ಕಾಸಿಬಿಟ್ಟು ಆ್ಯಡ್ ಮಾಡ್ಕೊತೀನಿ. ನೋಡಿ, ಈಗ ನಾವು ಅಂದ್ಕೊಂಡಿರ್ತಕ್ಕಂಥ ಹಾಗಲಕಾಯಿ ಸಾಂಬಾರು ಮತ್ತು ಪಲ್ಯ ಎರಡು ಇದರಲ್ಲೇ ಆಗುತ್ತೆ. ಈಗ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿ ರೆಡಿ ಇದೆ. ರಾತ್ರಿಗೆ ಮುದ್ದೆಗೆ, ಅನ್ನಕ್ಕೆ ಮತ್ತು ಬೆಳಗ್ಗೆ ಚಪಾತಿಗೆ ನೋಡಿ ಯಾವ ರೀತಿ ಬಂದಿದೆ. ಬೆಳಗ್ಗೆ ತಿಂದರೆ ನಿಮಗೆ ಕಹಿ ಬರಲ್ಲ, ರಾತ್ರಿ ಲೈಟಾಗಿ ಕಹಿ ಕಾಣುತ್ತೆ ಅಷ್ಟೇ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಯಾವ ರೀತಿ ಇದೆ ಅಂತ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.